ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿ ಕಿತ್ತಾಟ. ಕೊನೆಗೂ ರಾಹುಲ್ರನ್ನ ಭೇಟಿ ಮಾಡಿಯೇ ಬಿಟ್ಟಿದ್ದಾರೆ. ಡಿಕೆಶಿ ಮಾಡ್ತಾರಾ ಇಲ್ವಾ? ಹಲವಾರು ಊಹಾಪೋಹಗಳಿತ್ತು, ಹಲವಾರು ಗೊಂದಲಗಳಿತ್ತು. ಆ ಗೊಂದಲಗಳಿಗೆ ಇವತ್ತು ಫೈನಲ್ ಆಗಿ ತೆರೆ ಬಿದ್ದಿದೆ. ಆದರೆ ಈ ಒಂದು ಭೇಟಿ ಅಷ್ಟೇ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಸದ್ಯಕ್ಕೆ ದೆಹಲಿಯಲ್ಲಿ ಕೊನೆಗೂ ರಾಹುಲ್ ಗಾಂಧಿಯನ್ನ ಭೇಟಿಯಾಗ್ಬಿಟ್ಟಿದ್ದಾರೆ ಡಿಕೆಶಿ. ತೀವ್ರ ಕುತೂಹಲ ಮೂಡಿಸಿದೆ ಡಿಕೆ ಬ್ರದರ್ಸ್ ನಡೆ ಅಂತಲೇ ಹೇಳಬಹುದು. ಈಗಾಗಲೇ ಒಬ್ಬರು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರೆ, ಮತ್ತೊಬ್ಬರು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಸದ್ಯಕ್ಕೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಸೋನಿಯಾ ಜೊತೆಲೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ ಡಿಕೆಶಿ. ರಾಹುಲ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಡಿಕೆ ಬ್ರದರ್ಸ್. ಹಾಗಾಗಿ ಸಹಜವಾಗಿಯೇ ಈ ಒಂದು ಭೇಟಿ ಹಾಗೂ ಮಾತುಕತೆ ಎರಡೂ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಬಹಳಷ್ಟು ಬಾರಿ ಈಗಾಗಲೇ 3 ಸರಿ ಹೋಗಿ ಮೀಟ್ ಮಾಡದೆ ವಾಪಸ್ ಬಂದಿದ್ರು. ಯಾವಾಗ ಡಿಕೆಶಿ ದೆಹಲಿಗೆ ರಾಹುಲ್ ಗಾಂಧಿಯನ್ನ ಮೀಟ್ ಮಾಡುವಂಥ ನಿಟ್ಟಿನಲ್ಲಿ ತೆರಳ್ತಾ ಇದ್ರು, ಅವರು ಅಲ್ಲಿಂದ ವಿದೇಶ ಪ್ರವಾಸ ಅಲ್ಲಿ ಇಲ್ಲಿ ಹೋಗ್ತಾನೆ ಇದ್ರು. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಗೊಂದಲದ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕೇ ಬಿಡುತ್ತೆ, ಇನ್ನೇನು ಈ ಕ್ಷಣದಲ್ಲೇ ಸಿಕ್ಬಿಡುತ್ತೆ ಅನ್ನುವಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇದು ಮಿಸ್ ಆಗ್ತಾ ಮುಂದೂಡಿಕೆ ಆಗ್ತಾನೆ ಹೋಗ್ತಾ ಇತ್ತು. ಸದ್ಯಕ್ಕೆ ಇವತ್ತು ಭೇಟಿ ಮಾಡಿದ್ದಾರೆ. ಬಹಳಷ್ಟು ಮಾತುಕತೆಯನ್ನ ನಡೆಸಿರುವುದು ಈಗ ಮಹತ್ವವನ್ನ ಪಡೆದುಕೊಂಡಿದೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಡಿಸಿಎಂ ಡಿಕೆಶಿ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಸ್ಸಾಂ ಚುನಾವಣೆ ಬಹಳ ಮುಖ್ಯವಾದದ್ದು. ಅಸ್ಸಾಂ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ರಾಜಕಾರಣ ಮಾಡೋದಕ್ಕೆ ಅಂತಾನೆ ಬಂದಿದೆ, ಹಾಗಾಗಿ ಅಸ್ಸಾಂ ಚುನಾವಣೆ ಬಹಳ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಮಾತನಾಡಿದ್ದೀವಿ. ರಾಹುಲ್ ಭೇಟಿ ಬಳಿಕ ಡಿಕೆಶಿ ಕೊಟ್ಟಿರುವಂಥ ಹೇಳಿಕೆ ಇದು. ಗೆಲುವು ನಮ್ಮದಾಗಿಸಿಕೊಳ್ಳೋದಕ್ಕೆ ಕಾರ್ಯತಂತ್ರವನ್ನ ಹೆಣೆಯೋ ಬಗ್ಗೆ ಚರ್ಚೆಯನ್ನ ನಡೆಸಿದ್ದೀವಿ. ಬೇರೆ ಬೇರೆ ರಾಜ್ಯಗಳ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಿದ್ದೀವಿ. ನಾನು ಇಲ್ಲಿಗೆ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ ಎನ್ನುವಂಥ ಮಾತನ್ನಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸೋದಾದ್ರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು. ಮೊದಲೆಲ್ಲ ಹೇಳ್ತಾ ಇದ್ರು ಪ್ರಯತ್ನ ಪ್ರಾರ್ಥನೆ ಅಂತೆಲ್ಲ ಹೇಳ್ತಾ ಇದ್ರು. ಸದ್ಯಕ್ಕೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಎನ್ನುವಂಥ ಒಂದು ಮಾರ್ಮಿಕ ಮಾತನ್ನ ಡಿಕೆಶಿ ಆಡ್ತಾ ಇದ್ದಾರೆ. ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸರ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಸರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ. ಏನ್ ಬೇಕು ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ್ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕು ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸೋನಿಯಾ ಗಾಂಧಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಶಿವು. ಗಮನಿಸೋದಾದ್ರೆ ಈಗಾಗಲೇ ಅವ್ರು ಹೇಳದಂತೆ ನಾವೇನು ಸುಮ್ಮನೆ ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ವಾ? ಇಲ್ಲ, ರಾಜಕಾರಣ ಮಾಡೋದಕ್ಕೆ ಅಂತಲೇ ಬಂದಿದ್ದೀವಿ. ಅದರಲ್ಲೂ ಕೂಡ ಅಸ್ಸಾಂ ಜನ ಚೇಂಜ್ ಕೇಳ್ತಾ ಇದ್ದಾರೆ, ಬದಲಾವಣೆಯನ್ನ ತಂದೆ ತರ್ತೀವಿ ಅಂತ ಇಷ್ಟೆಲ್ಲ ಮಾತನಾಡಿದ್ರು. ಆದರೆ ಸದ್ಯಕ್ಕೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಗೊಂದಲ ವಿಚಾರಗಳಿಗೆ ಇವತ್ತಿನ ಭೇಟಿ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ? ಅಮೃತ, ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ರಾಹುಲ್ ಗಾಂಧಿ ಅವರನ್ನ ಇವತ್ತು ಭೇಟಿ ಮಾಡಿದ್ದಾರೆ ಅವರ ಸಹೋದರನ ಜೊತೆ. ಸೊ ಇಲ್ಲಿ ಯಾಕೆಂದರೆ ಕಳೆದ 1-1.5 ತಿಂಗಳ ಹಿಂದೆ 2-3 ಬಾರಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಅವರ ಜೊತೆ ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡಿದರು. ಒಮ್ಮೆ 2 ದಿನಕ್ಕಾದರೆ 3 ದಿನಗಳ ಕಾಲ ಅವರು ಅಲ್ಲಿ ಭೇಟಿಗೆ ಪ್ರಯತ್ನವನ್ನು ಮಾಡಿದರು. ರಾಹುಲ್ ಗಾಂಧಿ ಅವರು ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನದಿಂದಲೇ ಅವರು ದೆಹಲಿಯಿಂದ ವಾಪಸ್ ಆಗಿದ್ರು. ಆದರೆ ಬಹಳ ತಾಳ್ಮೆಯಿಂದ ನಾನು ವೆಯ್ಟ್ ಮಾಡ್ತೀನಿ, ಇವತ್ತಲ್ಲ ನಾಳೆ ನನಗೆ ಕೊನೆಗೂ ಅವಕಾಶ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಡಿ.ಕೆ. ಶಿವಕುಮಾರ್ ಇಟ್ಕೊಂಡಿದ್ರು. ಇವತ್ತು ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಮೊನ್ನೆ ಅವರು ದೆಹಲಿಗೆ ತೆರಳಿದ್ರು. 2 ದಿನಗಳ ಕಾಲ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ನಡೆಸಿದ್ರು, ಆದರೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡ್ತಾರೆ. ನಂತರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡ್ತಾರೆ. ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಸಿಎಂ ಕುರ್ಚಿ ವಿಚಾರವಾಗಿ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಭರವಸೆ ಸಿಗೋದಿಲ್ಲ ಅವ್ರಿಗೆ. ಯಾಕೆಂದರೆ ರಾಹುಲ್ ಗಾಂಧಿ ಇಲ್ಲಿ ಫೈನಲ್ ಆಗಿರೋದ್ರಿಂದ, ಅವರ ನಿರ್ಧಾರವೇ ಅಂತಿಮವಾಗಿರೋದ್ರಿಂದ ನೀವು ರಾಹುಲ್ ಗಾಂಧಿ ಅವರ ಬಳಿ ನಿಮ್ಮ
ಆಸೆಯನ್ನು ಅಲ್ಲೇ ವ್ಯಕ್ತಪಡಿಸಬೇಕು, ಅವರಿಂದಲೇ ಅದರ ಬಗ್ಗೆ ಗ್ರೀನ್ ಸಿಗ್ನಲ್ ಸಿಗಬೇಕು ಅನ್ನುವಂಥ ಮಾತನ್ನು ಹೇಳಿ ಖರ್ಗೆ ಅವರು ಅಲ್ಲಿಂದ ಹೊರಗಡೆ ರವಾನಿಸ್ತಾರೆ. ಸೊ ಇವತ್ತು ಕೊನೆಗೂ ಅವರು ಬೆಳಗ್ಗೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ, ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಮಾಧ್ಯಮಗಳ ಮುಂದೆ ಕೂಡ ನಾವು ದೆಹಲಿಗೆ ಬಂದಿರೋದು ಕೇವಲ ಇಲ್ಲಿ ಗಾಳಿಯನ್ನು ಕುಡ್ಕೊಂಡು ಹೋಗೋದಕ್ಕಲ್ಲ, ನಾವು ರಾಜಕಾರಣವನ್ನು ಮಾಡೋದಕ್ಕೆ ಬಂದಿದ್ದೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಅಭಿಪ್ರಾಯ, ನನ್ನ ಅಸಮಾಧಾನ, ನನ್ನ ನೋವು ಎಲ್ಲವನ್ನೂ ಕೂಡ ಅವರ ಮುಂದೆ ಹೇಳ್ಕೊಂಡಿದ್ದೇನೆ ಅನ್ನುವಂಥ ಪರೋಕ್ಷ ಹೇಳಿಕೆ ಅದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಅವರು ಯಾವ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಆಗತ್ತೆ. ಅವರು CM ಕುರ್ಚಿ ವಿಚಾರವಾಗಿ DK ಶಿವಕುಮಾರ್ ಅವರು ತಮ್ಮ ಆಸೆ ಅಭಿಪ್ರಾಯಗಳನ್ನು ಅಲ್ಲಿ ವ್ಯಕ್ತಪಡಿಸಿರಬಹುದು. ಆದರೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಅವರಿಗೆ ಸಿಕ್ಕಿರುವಂತಹ ಭರವಸೆ ಸಂದೇಶ ಏನು ಇದು ಮುಖ್ಯವಾಗತ್ತೆ. ಸೊ ಯಾಕೆಂದರೆ ಅಲ್ಲಿ ಇದ್ದಂಥವರು DK ಶಿವಕುಮಾರ್, ಹಾಗೆ ಮಾಜಿ CM ಬಘೇಲ್ ಅವರು, ಹಾಗೆ ಸಹೋದರ DK ಸುರೇಶ್ ಅವರು, ಅಸ್ಸಾಂನ ಕಾಂಗ್ರೆಸ್ ನಾಯಕರು. ಹಾಗಾಗಿ ಅಲ್ಲಿ ಏನು ಚರ್ಚೆ ಆಗಿದೆ ಮತ್ತು ಏನೆಲ್ಲ ಅವರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮತ್ತು ಆ ಕಡೆಯಿಂದ ಏನು ಇವರಿಗೆ ಆಶ್ವಾಸನೆ ಸಿಕ್ಕಿದೆ ಅನ್ನುವಂಥದ್ದು DK ಶಿವಕುಮಾರ್ ಅವರೇ ಹೇಳಬೇಕಾಗತ್ತೆ ಅದನ್ನು ಮುಕ್ತವಾಗಿ. ಸೊ ಆಗಷ್ಟೇ ರಾಹುಲ್ ಗಾಂಧಿ ಅವರು ಕೊಟ್ಟಂಥ ಭರವಸೆ ಮತ್ತು ಏನು ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗತ್ತೆ. ಸೊ ಅಲ್ಲಿವರೆಗೂ ಕೂಡ ಇದರ ಬಗ್ಗೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಕಡೆಯಿಂದ ಏನು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿ ಏನಾದರೂ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಇಲ್ಲ ಮುಂದೆ ನೋಡೋಣ, ಇಲ್ಲ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇ ಆದರೆ ಇವತ್ತಲ್ಲ ನಾಳೆ ಅವರಿಗೆ ಅವಕಾಶ ಸಿಗಬಹುದು. ಆದರೆ ಅವಕಾಶ ಸಿಗುವಂಥ ಸಂದರ್ಭದಲ್ಲೇ ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಶುರುವಾಗತ್ತೆ. ಯಾಕೆಂದರೆ ಮುಖ್ಯಮಂತ್ರಿಗಳ ಜೊತೆಗೆ ಇರುವಂಥವರು ಕೂಡ ಈಗಾಗಲೇ ಮಹದೇವಪ್ಪ ಅವರು ಕೂಡ ಬಹಳ ಕಡ್ಡಿ ತುಂಡು ಮಾಡದಂತೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗೋದಿಲ್ಲ, ಸಿದ್ದರಾಮಯ್ಯನವರು ಅಧಿಕಾರವನ್ನು ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಈಗಷ್ಟೇ ಕೊಟ್ಟಿದ್ದಾರೆ. ಸೊ ಇದನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರ ಆಪ್ತರು ಈಗ ಮತ್ತೆ ಸರಣಿ ಸಭೆಗಳನ್ನು ಶುರು ಮಾಡ್ತಾರೆ. ಹೈಕಮಾಂಡ್ ನಾಯಕರಿಗೆ ಥ್ರೆಟ್ಟನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಸಭೆಗಳ ಮೂಲಕ ಮಾಡಲಿದ್ದಾರೆ. ಯಾಕೆಂದರೆ ನೀವು ಒಂದು ಕಡೆ ಆ ರೀತಿಯಾಗಿ ಮಾಡಿದರೆ ನಾವು ಈ ರೀತಿಯಾಗಿ ಮಾಡ್ತೇವೆ ಅಂತೇಳಿ ಇವರು ಕೂಡ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಬಹುದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಗಳಿಗೆ ಇವತ್ತಿನ ಭೇಟಿ ಕಾರಣ ಆಗತ್ತೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.